ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಅವರು ಈಗಾಗಲೇ ಜೈಲಿಗೆ ಹೋದ್ರು, ನಂತರ ಬಿಡುಗಡೆ ಆದ್ರು ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ. ಬಟ್ ಪ್ರಜ್ವಲ್ ರೇವಣ್ಣ ಮಾತ್ರ ಅಧಿಕಾರಿಗಳ ಪಾಲಿಗೆ ಕಬ್ಬಿಣದ ಕಡ್ಲೆ ಆಗಿದ್ದಾರೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದಿರುವಂತಹ ಆಯ್ಕೆ ಸವಾಲ್ ಏನು ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್. ಎಸ್ಐಟಿ ಅಧಿಕಾರಿಗಳಿಗೆ ಶುರುವಾಯಿತು ತಲೆನೋವು. ಅತ್ಯಾಚಾರವಾಗಿದ್ದ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ ಆರೋಪದ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಿ ಬಿಡುಗಡೆಯಾಗಿದ್ದಾರೆ. ಇದರ ಬೆನ್ನಲ್ಲೇ ಎಲ್ಲರ ಮುಂದಿರುವ ಪ್ರಶ್ನೆ, 3 ಅತ್ಯಾಚಾರ ಕೇಸ್ನಲ್ಲಿ ಆರೋಪಿಯಾಗಿರುವ ಪ್ರಜ್ವಲ್ ರೇವಣ್ಣ ಬಂಧನ ಯಾವಾಗ ಅನ್ನೋದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಮೇಲೆ 3 ಜನ ಸಂತ್ರಸ್ತೆಯರು ರೇಪ್ ಕೇಸನ್ನು ದಾಖಲಿಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಕೂಡ ಅತ್ಯಾಚಾರ ಕೇಸ್ನ ಸಂತ್ರಸ್ತ ಮಹಿಳೆಯರ 164 ಹೇಳಿಕೆ, ಸಾಕ್ಷ್ಯ ಸಂಗ್ರಹ, ಸ್ಥಳ ಮಹಜರು ಸೇರಿದಂತೆ ಕೇಸ್ಗೆ ಅಗತ್ಯವಿರುವ ಎಲ್ಲ ಪ್ರೊಸೀಜರ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ಪ್ರಮುಖ ಪ್ರಕ್ರಿಯೆಗಳನ್ನು ಎಸ್ಐಟಿ ಅಧಿಕಾರಿಗಳು ಮುಗಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಆರೋಪಿತ ಸ್ಥಾನದಲ್ಲಿರುವ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿ 20 ದಿನವಾದರೂ ಪ್ರಜ್ವಲ್ ಮಾತ್ರ ಎಲ್ಲಿದ್ದಾರೆ ಅನ್ನೋದು ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಸಲ್ಲಿಸಲು ತಯಾರಿ. ಎಸ್ಐಟಿ ಅಧಿಕಾರಿಗಳ ಮುಂದಿದೆ ಅದೊಂದು ಪ್ಲಾನ್. ಸದ್ಯ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಆರೋಪಿ ಪ್ರಜ್ವಲ್ ರೇವಣ್ಣಗಾಗಿ ಈಗಾಗಲೇ 3 ಬಾರಿ ತುರ್ತು ನೋಟಿಸ್, ನಂತರ ಲುಕೌಟ್ ನೋಟಿಸ್, ಆಮೇಲೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ನೀಡಲಾಗಿದೆ. ಆದರೂ ಕೂಡ ಇಲ್ಲಿಯವರೆಗೂ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವ ಸಣ್ಣ ಸುಳಿವು ಕೂಡ ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ನನ್ನ ಭಾರತಕ್ಕೆ ಕರೆತರಲಿಕ್ಕೆ ಎಸ್ಐಟಿ ಅಧಿಕಾರಿಗಳ ಮುಂದೆ ರೆಡ್ ಕಾರ್ನರ್ ನೋಟಿಸ್ ಒಂದೇ ಉಳಿದಿರುವ ದಾರಿ ಅಂತ ಹೇಳಲಾಗ್ತಿದೆ. ರೆಡ್ ಕಾರ್ನರ್ ನೋಟಿಸ್ ಅನ್ನು ನೀಡಲಿಕ್ಕೆ ಕೋರ್ಟ್ಗೆ ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕು. ಚಾರ್ಜ್ ಶೀಟ್ ನಲ್ಲಿ ಆರೋಪಕ್ಕೆ ಪೂರಕವಾದಂತಹ ದಾಖಲೆಗಳು, ಸಾಕ್ಷ್ಯಗಳು, ಹೇಳಿಕೆಗಳು, ಆರೋಪಿ ಕೃತ್ಯ ಎಸಗಿರುವ ಬಗ್ಗೆ ಉಲ್ಲೇಖವನ್ನ ಮಾಡಿ ಆರೋಪಿ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಬಗ್ಗೆ ಕೋರ್ಟ್ಗೆ ಸೂಕ್ತ ದಾಖಲೆಗಳನ್ನು ಕೂಡ ಒದಗಿಸಬೇಕು. ನಂತರ ಕೋರ್ಟ್ ಸೂಚನೆಯ ಮೇರೆಗೆ ಎಸ್ಐಟಿ, ಸಿಬಿಐ, ಇಂಟರ್ಪೋಲ್ಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿಸಬಹುದಾಗಿದೆ. 2 ತಿಂಗಳ ಒಳಗೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿ ಆರೋಪಿತ ಪ್ರಜ್ವಲ್ನನ್ನ ಬಂಧನಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಅಷ್ಟರೊಳಗೆ ತಾನಾಗಿಯೇ ಭಾರತಕ್ಕೆ ವಾಪಸ್ ಬರ್ತಾರಾ ಅಥವಾ ಎಸ್ಐಟಿಗೆ ಪ್ರಜ್ವಲ್ ಬಂಧಿಸುವುದಕ್ಕೆ ಬೇರೆ ಏನಾದರೂ ಮಾರ್ಗವಿದೆಯಾ ಅನ್ನೋದೇ ಸದ್ಯದ ಕುತೂಹಲ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.